ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಇದುವರೆಗೂ ಹೈಕಮಾಂಡ್ ಈ ವಿಷಯದಲ್ಲಿ ಸ್ಪಷ್ಟತೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನ ಕಾಡಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒಂದು 130 140 ವರ್ಷಕ್ಕೂ ಹೆಚ್ಚು ಇತಿಹಾಸ ಇರುವಂತ ಒಂದು ಪಕ್ಷ ಇಂಥ ಒಂದು ಸೂಕ್ಷ್ಮ ಪ್ರಶ್ನೆ ಬಂದಾಗ ಒಂದು ತೀರ್ಮಾನವನ್ನು ಕೊಡೋದಕ್ಕೆ ಇಷ್ಟೊಂದು ಗೊಂದಲ ಯಾಕೆ ಮಾಡ್ಕೊತದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇವತ್ತು ಇಡೀ ಭಾರತಕ್ಕೆ ಗೊತ್ತಿದೆ. ಇವತ್ತೇನಾದ್ರು ಭಾರತದಲ್ಲಿ ಕಾಂಗ್ರೆಸ್ ಪಕ್ಷ ಇಷ್ಟೊಂದೆಲ್ಲ ಆಡಳಿತ ಮಾಡಿದೆ ಅಂದ್ರೆ 78 ವರ್ಷದಲ್ಲಿ ಹಲವಾರು ದಶಕಗಳನ್ನ ಮಾಡಿದೆ. ಮಾಡಿದೆ ಅಂದ್ರೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಮತಗಳಿಂದ ಮಾಡಿರುವಂತದ್ದು. ಆದಾಗ್ಯೂ ಕೂಡ ಸ್ವತಂತ್ರ ಬಂದು 78 ವರ್ಷ ಆದ್ರೂ, ಸಂವಿಧಾನ ಬಂದು 75, ಅದರಲ್ಲೂ ಕರ್ನಾಟಕ ಅಂತೂ ಕಾಂಗ್ರೆಸ್ನ ತವ್ರ ಮನೆ ಇದ್ದಂಗೆ. ಇವತ್ತವರೆಗೂ ಕೂಡ ಒಬ್ಬ ದಲಿತನ ಮುಖ್ಯಮಂತ್ರಿ ಮಾಡೋ ಮನಸ್ಸನ್ನ ಮಾಡದೇ ಇರೋದು ಪಕ್ಷದ ಬಗ್ಗೆನೇ ಅನುಮಾನ ಕಾಡಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲ ಸಮುದಾಯದವರು ಆಗಿದ್ದಾರೆ. ಇಲ್ಲಿ ಯಾವ ಸಮುದಾಯ ವಿರೋಧಿಸೋದಲ್ಲ. ಬ್ರಾಹ್ಮಣರಾಗಿದ್ದಾರೆ, ಲಿಂಗಾಯತರಾಗಿದ್ದಾರೆ, ಗೌಡರಾಗಿದ್ದಾರೆ, ಕುರುಬರಾಗಿದ್ದಾರೆ, ಮತ್ತೆ ಈ ಬೇರೆ ಬೇರೆ ಇವಾಗ ಈಡಿಗರಾಗಿದ್ದಾರೆ, ವೀರಪ್ಪ ಮೊಯ್ಲಿಯವರು ಆಗಿದ್ದಾರೆ. ಎಲ್ಲವನ್ನೂ ಸ್ವಾಗತಿಸ್ತೀವಿ. ಧರ್ಮಸಿಂಗ್ ಎಲ್ಲರೂ ಆಗಿದ್ದಾರೆ. ಆದ್ರೆ ಇಡೀ ಜನಸಂಖ್ಯೆಯಲ್ಲಿ 1.5 ಕೋಟಿ ಜನಸಂಖ್ಯೆ ಇರುವಂತ SC STಗಳು ಮುಖ್ಯಮಂತ್ರಿಗಳಾಗಕ್ಕೆ ಯಾಕೆ ಆಯ್ತಾ ಇಲ್ಲ? ಪರಿಸ್ಥಿತಿ, ಕಾಂಗ್ರೆಸ್ಸಿನ ಪಕ್ಷ ಸ್ಥಿತಿ ಏನಾಗುತ್ತೆ ಅಂತ ನಿಮ್ ಕೈಯಲ್ಲೇ ಇರ್ತದೆ. ಅದಾಗೋದು ಬೇಡ ಅನ್ನೋದಾದ್ರೆ ನೀವು ಭಾರಿ ವಿದ್ವತ್ತಿರ್ತಕ್ಕಂಥವರು, ಭಾರಿ ಪಕ್ಷನ ಅಧಿಕಾರ ತಂದಂತ ಖರ್ಗೆ ಅವರು ACC ಅಧ್ಯಕ್ಷರಾದ್ಮೇಲೆ ರಾಷ್ಟ್ರದಲ್ಲಿ ವಿರೋಧ ಪಕ್ಷ ಆಗಿದೆ ಕಾಂಗ್ರೆಸ್. ಮರವೇಶ್ವರರು ಇದ್ದಾಗ ಅಧಿಕಾರಕ್ಕೆ ಬಂದಿದೆ, KH ಮುನಿಯಪ್ಪನವರು ಇದ್ದಾಗ ಅಧಿಕಾರಕ್ಕೆ ಬಂದಿದೆ. ಎಲ್ಲರೂ ಇರುವಾಗ ಈ ಎಲ್ಲಾ ಸಮುದಾಯ ಬಳಸ್ಕೊಂಡು ನೀವು ಅಧಿಕಾರಕ್ಕೆ ಬಂದಿದ್ರಿ. ಅಧಿಕಾರಕ್ಕೆ ಬಂದಾದ್ಮೇಲೆ ಮುಖ್ಯಮಂತ್ರಿ ಕೊಡೋ ವಿಚಾರದಲ್ಲಿ ನೀವೇ ನಾನ್ ಆಗ್ಬೇಕು ಅಂತ ಯಾತ್ರ ಕದಂ ಮಾಡೋದು. ಒಟ್ಟು 2028ರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ನಾವು ಕೂಡ ಎಲ್ಲರೂ ಕೂಡ ರಾಜ್ಯದಾದ್ಯಂತ ಕಳೆದ ಸಲ ದಲಿತ ಸಂಘಟನೆಗಳು ಹೋರಾಟ ಮಾಡಿರಲಿಲ್ಲ, ಜಾತಿ ಬರ್ತಾ ಇರಲಿಲ್ಲ, ಈ ಮೆಜಾರಿಟಿ ಬರ್ತಾ ಇರಲಿಲ್ಲ. ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬಾರದು ಅನ್ನೋ ಒಂದೇ ಕಾರಣಕ್ಕೆ ರಾಜ್ಯದ ದಲಿತ ಸಂಘಟನೆಗಳು ಒಂದು ತೀರ್ಮಾನ ತಗೊಂಡು ದೊಡ್ಡ ಬೆಂಬಲವನ್ನ ಕೊಟ್ಟು ಅಧಿಕಾರಕ್ಕೆ ಬಂದಿದೆ. ಮತ್ತೆ ದಲಿತ ಸಂಘಟನೆಗಳು ಯೋಚನೆ ಮಾಡ್ತಾ ಇದೆ, ಎಚ್ಚರಿಕೆ ಕೊಡ್ತಾ ಇದೆ ವರಿಷ್ಠ ಮಂಡಳಿಗೆ. ನಾಳೆ ನಡೀತಕ್ಕ ಮಂಡಳಿ ಸಭೆಯಲ್ಲಿ ದಲಿತರೊಬ್ಬರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಹಿಂದೆ ಮಲ್ಲಿಕಾರ್ಜುನ ಅಂಬೇಡ್ಕರ್ಗೆ ಅವಮಾನ ಮಾಡಿದಾಗ ಯಾವ ನೀಲಿ ಸಮುದ್ರದ ಅಲೆಗಳನ್ನ ಬೆಂಗಳೂರಲ್ಲಿ ಸೃಷ್ಟಿ ಮಾಡಿ ವಿಧಾನಸೌಧದ ಮುತ್ತಿಗೆ ಹಾಕಕ್ಕೆ ಹೊರಟಾಗ ಅವತ್ತನ ಖುದ್ದು ಮುಖ್ಯಮಂತ್ರಿಗೆ ಬಂದು ವಿನಂತಿ ಮಾಡತಕ್ಕಂತ ಸ್ಥಿತಿಯನ್ನ ಮತ್ತೆ ನಾವು ಮಾಡಬೇಕಾಗತ್ತೆ. ನಾಳೆ ಸಂಜೆವರೆಗೂ ನಾವು ಕಾದು ಆ ಮುಂದಿನ ಹೋರಾಟವನ್ನು ನಾವು ತೀರ್ಮಾನ ಮಾಡ್ತೇವೆ ಅನ್ನೋದನ್ನ